ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸಂಧ್ಯಾ ಸಮಯ, ಸೂರ್ಯ ಮುಳುಗುತ್ತಿದ್ದಾನೆ, ದೇವರಿಗೆ ದೀಪ ಹಚ್ಚುವ ಸಮಯ. ಆದರೆ ಇದೇ ವೇಳೆ ಮನೆಯ ಹಿರಿಯರು ಒಂದು ಮಾತನ್ನ ಹೇಳುತ್ತಾರೆ: ಸಂಜೆ ಹೊತ್ತು ಕಸ ಗುಡಿಸಬೇಡಿ ಅಂತ. ಈ ಮಾತು ಕೇಳದವರು ಇಲ್ಲ. ಆದರೆ ಈ ನಿರ್ಬಂಧದ ಹಿಂದೆ ನಮ್ಮ ವೇದಗಳು, ಪುರಾಣಗಳು ಮತ್ತು ಆಧುನಿಕ ವಿಜ್ಞಾನ ಹೇಳುವುದಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಇದರ ಧಾರ್ಮಿಕ, ಶಾಸ್ತ್ರೀಯ ಮತ್ತು ವೈಜ್ಞಾನಿಕ ಕಾರಣಗಳು ಏನು ವಿಸ್ತೃತವಾಗಿ ತಿಳಿದುಕೊಳ್ಳೋಣ. ಇದು ನಿಮಗೆ ಅತಿ ಹೆಚ್ಚು ಉಪಯುಕ್ತವಾಗುವ ಮಾಹಿತಿಯಾಗಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ, ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಹಾಗೆಯೇ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ವೀಕ್ಷಕರೇ, ನಮ್ಮ ಪೂರ್ವಜರು ಈ ಒಂದು ಸಂಪ್ರದಾಯವನ್ನ ಅಳವಡಿಸಲು ಕೊಟ್ಟ ಮೊದಲ ಕಾರಣವೇ ಮಹಾಲಕ್ಷ್ಮಿಯ ಆಗಮನ. ಹೌದು ವೀಕ್ಷಕರೇ, ಧರ್ಮಶಾಸ್ತ್ರಗಳ ಪ್ರಕಾರ ಸೂರ್ಯಾಸ್ತದ ಸಮಯ ಅಂದರೆ ಸಂಧ್ಯಾ ಕಾಲವು ಅತ್ಯಂತ ಪವಿತ್ರವಾದ ಸಮಯ. ಇದು ಇಡೀ ದಿನದ ದುಡಿಮೆಯ ನಂತರ ಲಕ್ಷ್ಮೀದೇವಿ ಮನೆಗೆ ಪ್ರವೇಶಿಸುವ ಶುಭ ಗಳಿಗೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಹಾಗೆ ಹಿಂದೂ ಪುರಾಣಗಳ ಪ್ರಕಾರ ಈ ಸಮಯದಲ್ಲಿ ಲಕ್ಷ್ಮಿಯನ್ನ ಸ್ವಾಗತಿಸಲು ನಾವು ದೀಪ ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯನ್ನ ಸ್ವಚ್ಛವಾಗಿ ಶಾಂತವಾಗಿ ಇಡಬೇಕು. ಈ ಪವಿತ್ರ ಸಮಯದಲ್ಲಿ ಕಸ ಗುಡಿಸುವುದರಿಂದ ಆ ಧೂಳಿನ ನಡುವೆ ಲಕ್ಷ್ಮೀದೇವಿ ಒಳಗೆ ಬರಲು ಹಿಂಜರಿಯುತ್ತಾಳೆ, ಅಥವಾ ಕಸದ ರೂಪದಲ್ಲಿ ಮನೆಯಲ್ಲಿದ್ದ ಸಂಪತ್ತು ಹೊರಗೆ ಹೋಗುತ್ತದೆ ಎಂಬ ನಂಬಿಕೆ ಬಲವಾಗಿ ಇರುವಂಥದ್ದು. ವೀಕ್ಷಕರೇ, ಹಾಗೆ ಸಂಧ್ಯಾಕಾಲದಲ್ಲಿ ಕಸ ಗುಡಿಸಿ ಮನೆಯನ್ನ ಅಶುಚಿ ಮಾಡಿದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ವಿರುದ್ಧವಾದ ಅಲಕ್ಷ್ಮಿ ಅಂದರೆ ದರಿದ್ರತೆಯ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಹಾಗೆ ಸಂಧ್ಯಾಕಾಲದಲ್ಲಿ ಹೆಚ್ಚಿನ ಕುಟುಂಬಗಳಲ್ಲಿ ದೀಪಾರಾಧನೆ ಮತ್ತು ಪ್ರಾರ್ಥನೆ ಇರುತ್ತದೆ. ಕಸ ಗುಡಿಸುವಿಕೆ ಮತ್ತು ಧೂಳು ಎಬ್ಬಿಸುವುದು ಈ ಪೂಜೆಯ ಶಾಂತ ವಾತಾವರಣಕ್ಕೆ ಭಂಗ ತರುತ್ತದೆ. ಪೂಜಾ ಸಮಯದಲ್ಲಿ ಮನಸ್ಸು ಮತ್ತು ಸುತ್ತಮುತ್ತಲಿನ ಪರಿಸರ ಶಾಂತ ಮತ್ತು ಶುದ್ಧವಾಗಿ ಇರಬೇಕೆಂದು ಶಾಸ್ತ್ರಗಳು ಹೇಳುತ್ತದೆ. ವೀಕ್ಷಕರೇ, ಈ ಒಂದು ಆಚರಣೆಯ ಹಿಂದಿನ ವೈಜ್ಞಾನಿಕ ಮತ್ತು ಆಚರಣೆಯ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಪ್ರಾಚೀನ ಕಾಲದಲ್ಲಿ ವಿದ್ಯುತ್ ದೀಪಗಳು ಇರಲಿಲ್ಲ. ಸೂರ್ಯ ಮುಳುಗಿದ ನಂತರ ಮನೆಯೊಳಗೆ ಕತ್ತಲೆ ಆವರಿಸುತ್ತಿತ್ತು. ವೀಕ್ಷಕರೇ, ಕತ್ತಲೆಯಲ್ಲಿ ಕಸ ಗುಡಿಸುವಾಗ ಕಸದ ಜೊತೆಗೆ ಚಿನ್ನಾಭರಣ, ಬೆಲೆ ಬಾಳುವ ಸಣ್ಣ ವಸ್ತುಗಳು, ಉದಾಹರಣೆಗೆ ಪೂರ್ವಜರ ಕಾಲದಲ್ಲಿ ನಾಣ್ಯಗಳು ಮತ್ತು ಮುತ್ತುಗಳು ಅಚಾತುರ್ಯದಿಂದ ಹೊರಗೆ ಹೋಗುವ ಅಥವಾ ಕಸದ ರಾಶಿಯಲ್ಲಿ ಕಳೆದು ಹೋಗುವ ಸಾಧ್ಯತೆ ಹೆಚ್ಚು ಇತ್ತು. ಈ ನಷ್ಟವನ್ನು ತಪ್ಪಿಸಲು ಕಸ ಗುಡಿಸಬೇಡಿ ಎಂದು ನಿಯಮವನ್ನು ಜಾರಿಗೆ ತರಲಾಯಿತು ಎಂದು ಕೆಲವರು ಹೇಳುತ್ತಾರೆ. ವೀಕ್ಷಕರೇ, ಹಾಗೆ ಕತ್ತಲಿನಲ್ಲಿ ಕಸ ಗುಡಿಸುವುದು ಪರಿಣಾಮಕಾರಿ ಸ್ವಚ್ಛತೆಗೂ ಅಡ್ಡಿಪಡಿಸುತ್ತದೆ. ಕಸ ಸರಿಯಾಗಿ ಗುಡಿಸದೆ ಉಳಿದು ಬಿಡುವ ಸಾಧ್ಯತೆಯೂ ಕೂಡ ಇರುತ್ತದೆ. ವೀಕ್ಷಕರೇ, ಆಧುನಿಕ ವಿಜ್ಞಾನ ಮತ್ತು ಆರೋಗ್ಯ ವಿಜ್ಞಾನದ ಪ್ರಕಾರ ಇದಕ್ಕೊಂದು ಇನ್ನಷ್ಟು ಮಹತ್ವದ ಕಾರಣಗಳು ಕೂಡ ಇರುವಂಥದ್ದು. ಹೌದು, ಸೂರ್ಯನ ಬೆಳಕು ಅನೇಕ ಸೂಕ್ಷ್ಮ ಜೀವಿಗಳು ಮತ್ತು ರೋಗಾಣುಗಳನ್ನು ನಾಶಪಡಿಸುತ್ತದೆ. ಆದರೆ ಸೂರ್ಯಾಸ್ತದ ನಂತರ ಈ ರೋಗಾಣುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸಂಧ್ಯಾಕಾಲದಲ್ಲಿ ಕಸ ಗುಡಿಸುವಾಗ ಧೂಳು ಮತ್ತು ಮಣ್ಣು ವಾತಾವರಣದಲ್ಲಿ ಹಾರಾಡುತ್ತದೆ. ಈ ಧೂಳಿನಲ್ಲಿ ರೋಗಕಾರಕ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಮತ್ತು ಇತರೆ ಹಾನಿಕಾರಕ ಕಣಗಳು ಇರುತ್ತದೆ. ಸಂಜೆಯ ತಂಪಾದ ವಾತಾವರಣದಲ್ಲಿ ಈ ಕಣಗಳು ಮನೆಯೊಳಗೆ ನೆಲೆಸಿ ಮನೆಯವರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದುದರಿಂದ ಈ ರೀತಿ ಧೂಳು ಎಬ್ಬಿಸಿ ರೋಗಾಣುಗಳನ್ನು ಗಾಳಿಯಲ್ಲಿ ಹರಡದಂತೆ ತಡೆಯಲು ಈ ನಿಯಮವನ್ನು ಮಾಡಲಾಗಿದೆ ಎಂದು ಹೇಳುತ್ತಾರೆ. ವೀಕ್ಷಕರ, ಹಾಗೆ ಸಂಧ್ಯಾಕಾಲವು ದಿನ ಮತ್ತು ರಾತ್ರಿಯ ನಡುವಿನ ಬದಲಾವಣೆಯ ಸಮಯ. ಈ ಸಮಯದಲ್ಲಿ ಮನೆ ಶಾಂತವಾಗಿ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರಬೇಕು. ಕಸ ಗುಡಿಸುವಂತಹ ತೀವ್ರವಾದ ಕೆಲಸವು ದೇಹದ ಶಕ್ತಿಯನ್ನ ಕಡಿಮೆ ಮಾಡಿ ಮನಸ್ಸಿನ ಏಕಾಗ್ರತೆಗೆ ಭಂಗ ತರುತ್ತದೆ. ನಮ್ಮ ಪೂರ್ವಜರು ಸಂಧ್ಯಾ ಕಾಲವನ್ನ ವಿಶ್ರಾಂತಿ, ಧ್ಯಾನ ಮತ್ತು ದೇವರ ಪೂಜೆಗೆ ಮೀಸಲಿಟ್ಟಿದ್ದರು. ಈ ಒಂದು ಸಮಯದಲ್ಲಿ ದೈಹಿಕ ಶ್ರಮದಾಯಕ ಕೆಲಸಗಳಿಂದ ದೂರವಿರುವುದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಚೇತರಿಕೆಗೆ ಸಹಾಯವಾಗುತ್ತದೆ ಎಂದು ನಮ್ಮ ಪೂರ್ವಜರು ನಂಬಿದ್ದರು. ವೀಕ್ಷಕರೇ, ಹಾಗಾದರೆ ಸಂಜೆ ಕಸ ಗುಡಿಸುವುದರ ಹಿಂದಿನ ನಿಜವಾದ ಕಾರಣವೇನು? ಧಾರ್ಮಿಕವಾಗಿ ನೋಡೋದಾದರೆ ಮಹಾಲಕ್ಷ್ಮಿಯನ್ನ ಗೌರವಿಸುವುದು ಮತ್ತು ಸಂಪತ್ತನ್ನು ಕಾಪಾಡಿಕೊಳ್ಳೋದು. ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಕತ್ತಲೆ ಅಲ್ಲಿನ ಬೆಲೆ ಬಾಳುವ ವಸ್ತುಗಳು ನಷ್ಟವನ್ನು ತಪ್ಪಿಸುವುದು ಮತ್ತು ಧೂಳಿನ ಮೂಲಕ ರೋಗಾಣುಗಳು ಹರಡುವುದನ್ನು ನಿಯಂತ್ರಿಸುವುದು. ಇದು ನಮ್ಮ ಪೂರ್ವಜರು ರೂಪಿಸಿದ ಅತ್ಯಂತ ವೈಜ್ಞಾನಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಹೊಂದಿರುವ ಒಂದು ಶಿಸ್ತುಬದ್ಧ ಜೀವನದ ಶೈಲಿಯ ನಿಯಮವಾಗಿದೆ.
ಇದು ಕೇವಲ ಒಂದು ಮೂಢನಂಬಿಕೆಯಲ್ಲ, ಬದಲಿಗೆ ನಮ್ಮ ಆರ್ಥಿಕ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದ ಒಂದು ಸುಂದರವಾದಂತಹ ಪದ್ಧತಿ ಆಗಿದೆ. ಹೌದು ವೀಕ್ಷಕರೇ, ನಮ್ಮ ಪೂರ್ವಜರು ಮಾಡಿದಂತಹ ಪ್ರತಿಯೊಂದು ಆಚರಣೆಗಳ ಹಿಂದೆ ಒಂದು ಬಲವಾದ ವೈಜ್ಞಾನಿಕ ಮತ್ತು ಆರೋಗ್ಯಕರ ಮಾಹಿತಿಗಳು ಇದ್ದೇ ಇರುತ್ತಿತ್ತು. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ದಯವಿಟ್ಟು ಇದನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಇದುವರೆಗೆ ನೀವು ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ.